ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ಥರ ಚುರುಮುರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಗಿರ್ಮಿಟ್ಟು ಚುರುಮುರಿ ಅಂತೆಲ್ಲ ಕರೀತಾರೆ. ನಮ್ಮ ಕಡೆ ಇದನ್ನು ಚುರುಮುರಿ ಅಂತ ಕರಿತೀವಿ. ಇದನ್ನು ರೋಡ್ ಸೈಡಲ್ಲಿ ರೀಸೆಂಟಾಗಿ ತಿಂದಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಆ ಥರನೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ಬೇಕಾಗುವಂಥದ್ದು: ಒಂದು ಕ್ಯಾರೆಟ್ನ ತುರಿದಿಟ್ಕೊಳ್ಳಿ, 2 ಮೆಣಸಿನ್ಕಾಯಿ, 2-3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಇದಕ್ಕೆ ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಆ್ಯಡ್ ಮಾಡಬೇಕು, ಹೋಗ್ತಾ ತೋರಿಸ್ತೀನಿ. ಇವಾಗ ಒಂದು ಬಟ್ಲಲ್ಲಿ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ನ ತುರಿದಿಟ್ಕೊಂಡಿರೋದು, ಟೊಮೊಟೊ ಎಲ್ಲವನ್ನು ನೀಟಾಗಿ ಹಾಕ್ಕೋಬೇಕು ಒಂದು ಬಟ್ಲಿಗೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಆ್ಯಂಡ್ ಇದಕ್ಕೆ ಇನ್ನೊಂದು ಏನಂದರೆ ಗರಂ ಮಸಾಲೆ ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಅದಿಲ್ಲ ಅಂದರೆ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಚಾಟ್ ಮಸಾಲ ಇಲ್ಲ, ಸೊ ಗರಂ ಮಸಾಲನ ಆ್ಯಡ್ ಮಾಡಿದ್ದೀನಿ. ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ದರೆ ಸೇರಿಸಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ನಿಂಬೆಹಣ್ಣ ಸೇರಿಸಿದ್ರೆ. ನೀವೊಂದು ಸಲ ನಿಂಬೆಹಣ್ಣು ಹಾಕಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಾಕ್ತಾರೆ, ಮಿಸ್ ಮಾಡೋದಿಲ್ಲ. ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಮಿಸ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲವನ್ನು ಸೇರಿಸಿ ನೀಟಾಗಿ ಎಲ್ಲ ಪೂರ್ತಿ ಮಿಕ್ಸ್ ಆಗೋ ಥರ, ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಬೇಕು. ರೋಡ್ ಸೈಡಲ್ಲೆಲ್ಲ ಚುರುಮುರಿ ಮಾಡೋರು ತಿರುಗಿಸ್ತಾರಲ್ವ, ಹಿಂಗೆ ಫಾಸ್ಟಾಗಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಫೈನಲಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ನ ಸೇರಿಸ್ಕೊಳ್ಳಿ. ಕಡಲೆ ಬೀಜನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಚುರುಮುರಿ ಮಾಡೋಕ್ಕೂ ಆಯಿಲ್ನ ಸೇರಿಸ್ಬೇಕು, ಅದರಿಂದ ನಾನು ಈ ಥರನೇ ಆಯಿಲ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇದನ್ನೇ ಆಯಿಲ್ ಜೊತೆನೇ ಕಡಲೆ ಬೀಜನ ಸೇರಿಸ್ತಿದ್ದೀನಿ. ನೀವು ಕಡಲೆ ಬೀಜದ ಜೊತೆನೇ ಸೇರಿಸಲಿಲ್ಲ ಅಂದರೆ ಎಣ್ಣೆನ ನೀವು ಕಡಲೆಪುರಿನ ಸೇರಿಸಾದ್ಮೇಲೆ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗಲೇ ಸೇರಿಸ್ತೀನಿ, ಸೊ ಆಮೇಲೆ ನಾನು ಆಯಿಲ್ನ ಸೇರಿಸಲ್ಲ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಸೇರಿಸ್ತಾ ಇದ್ದೀನಿ. ನೀವು ಇದೇ ಪ್ಯಾನಲ್ಲಿ ಕಡಲೆಪುರಿನ ಬೇಕಾದರೆ ಫ್ರೈ ಮಾಡಿಕೊಂಡು ಹಾಕೋಬೋದು. ಅದು ಜಾಸ್ತಿ ಕರುಮ್ ಅಂತ ಅಂತಿಲ್ಲ ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಹಿಂಗೆ ಅಮ್ಕಿದ್ರೆ ಪುಡಿ ಆಗಬೇಕು, ಆ ಥರ ಇಲ್ಲ ಅಂದರೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕಾಗುತ್ತೆ. ನಾನು ಹಾಗೆ ಸೇರಿಸಿದ್ದೀನಿ. ಇದು ಚೆನ್ನಾಗಿತ್ತು, ಮೆತ್ತಗೇನೂ ಆಗಿರಲಿಲ್ಲ, ಹಾಗಾಗಿ ಹಾಗೆ ಸೇರಿಸಿದ್ದೀನಿ. ನೀವು ಮೆತ್ತಗಿದ್ದರೆ ಆ ಥರ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ನೀಟಾಗಿ ಎಲ್ಲವನ್ನು ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಬರಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡಿದರೆ ಕಡಲೆಪುರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಬೇಗ ಮಿಕ್ಸ್ ಮಾಡಿಕೊಂಡು ತಿನ್ಕೋಬೇಕು ಅಷ್ಟೆ. ಇವಾಗ ನೋಡಿ, ನಾನು ತುಂಬ ಹೊತ್ತು ಮಿಕ್ಸ್ ಮಾಡಿಲ್ಲ, ಬೇಗನೆ ಮಿಕ್ಸ್ ಆಗಿದೆ. ಇವಾಗ ಸರ್ವ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಈ ಥರ ಚುರುಮುರಿ ರೋಡ್ ಸೈಡಲ್ಲೆಲ್ಲ ಎಷ್ಟು ತುಂಬ ಟೇಸ್ಟಿಯಾಗಿರುತ್ತಲ್ವ, ಅದೇ ಥರ ಟೇಸ್ಟ್ ಬರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ.